ಒಂದು ಮಿಕ್ಸಿ ಜಾರ್ ಹೆಣ್ಮಕ್ಳಿಗೆ ಕಿಚನ್ ಅಲ್ಲಿ ಒಂದು ಬೆಸ್ಟ್ ಹೆಲ್ಪರ್ ಅಂತಾನೆ ಹೇಳ್ಬೋದು. ಈ ಒಂದು ಮಿಕ್ಸಿ ಜಾರ್ ಇಲ್ಲ ಕೆಟ್ಟೋಯ್ತು ಅಂತಂದ್ರೆ ಕೆಲಸ ಡಬಲ್ ಅಂತಾನೆ ಅರ್ಥ, ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ವಸ್ತುಗಳನ್ನ ಎಷ್ಟು ಕೇರ್ ಮಾಡ್ತೀವಿ, ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ಬಾಳಿಕೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಮಿಕ್ಸಿ ಜಾರನ್ನ ಹೇಗೆ ನಾವು ಒಂದು 2-3 ಇಂಗ್ರೀಡಿಯೆಂಟ್ಸ್ ಇಂದಾನೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಹಾಗೇನೆ ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಿದ್ದೀನಿ. ಈ ರೀತಿ ಯೂಸ್ ಮಾಡಿದ ನಂತರ ಉಳಿದಿರುವಂಥ ನಿಂಬೆ ಸಿಪ್ಪೆಯಿಂದ ಈ ಒಂದು ಪೇಸ್ಟನ್ನು ಹಚ್ಕೊಂಡು ನೀಟಾಗಿ ಇದ್ರ ಸುತ್ತಲೂ ಈ ರೀತಿ ರಬ್ ಮಾಡ್ಕೊಳ್ಬೇಕು. ಇದ್ರ ಮೇಲ್ಗಡೆ ಎಷ್ಟು ಡರ್ಟಿ ಕಲೆ ಇದ್ರೂ ಅಂದರೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿರ್ತೀವಿ, ಒಂದೊಂದು ಸರಿ ಅದು ಮಿಕ್ಸಿ ಜಾರ್ ಲೂಸ್ ಆಗಿ ಎಲ್ಲನೂ ಚೆಲ್ಲಿ ಬಿಟ್ಟಿರುತ್ತೆ. ಸೊ ಆವಾಗನೂ ಕೂಡ ಆ ಒಂದು ಕಲೆ ರಿಮೂವ್ ಆಗ್ತಾ ಇರಲ್ಲ. ಸೊ ಈ ರೀತಿ ನಿಂಬುನ ಸೋಡಾ ಯೂಸ್ ಮಾಡಿರೋದ್ರಿಂದ ಅದೆಲ್ಲ ಬ್ಯಾಡ್ ಸ್ಮೆಲ್ಲನ್ನು ಎಲ್ಲನೂ ರಿಮೂವ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದರಿಂದ ಚೆನ್ನಾಗಿ ರಬ್ ಮಾಡಿಬಿಟ್ಟು ಒಂದು